ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ. ಸೊ ಇವತ್ತು ನಾನು ನಿಮಗೆ ಮಿಲ್ಕ್ ಕೋಕೋನಟ್ ಲಡ್ಡು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಈ ರೆಸಿಪಿ ಸ್ಟವ್ ಗ್ಯಾಸು ಏನು ಇಲ್ಲದೇ ನಾವು ಈ ಥರ ಅಡುಗೆ ಮಾಡ್ತಾ ಇರೋದು, ಸ್ವೀಟ್ ಮಾಡ್ತಾ ಇರೋದು. ಇದು ಎಲ್ಲರೂ ತುಂಬ ಇಷ್ಟ ಬೀಳ್ತಾರೆ. ಸೊ ಇದಕ್ಕೆ ಏನೇ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಹಾಲು ಪೌಡ್ರು, ಸಕ್ಕರೆ, ಕೋಕೋನಟ್ ಪೌಡರು ಮತ್ತು ಗೋಡಂಬಿ, ಎರಡು ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಗೋಡಂಬಿ ಮತ್ತು ಏಲಕ್ಕಿ, ಶುಗರು ಇಷ್ಟೂ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಬಂದುಬಿಡೋಣ. ನೋಡಿ, ಈ ಥರ ಪೌಡ್ರ್ ಆಗಬೇಕು ನಮಗೆ. ಪೌಡ್ರಾಗಾದಮೇಲೆ ಇದಕ್ಕೆ ನಾವು ಕೊಬ್ಬರಿ ಪುಡಿನ ಹಾಕ್ಕೊಂಡು ತಿರ್ಗಾ ಮತ್ತು ಇದು ನೀಟಾಗೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ನಾವು ಈ ಥರ ನೀಟಾಗೆ ಪೌಡ್ರ್ ಆಗಬೇಕು ನಮಗಿದು. ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್, ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಸೊ ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ಸೊ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಆ ಬೌಲ್ಗೆ ನಾವು ಮಿಲ್ಕ್ ಪೌಡ್ರ್ ಇಟ್ಕೊಂಡಿರ್ತೀವಲ್ಲ, ಆ ಮಿಲ್ಕ್ ಪೌಡ್ರು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಆಗಬೇಕಿದು. ಸೊ ಫ್ರೆಂಡ್ಸ್, ಈ ರೆಸಿಪಿ ಮಕ್ಳಿಗಂತೂ ಮಾಡಿಕೊಡಿ, ತುಂಬಾ ಇಷ್ಟ ಬೀಳ್ತಾರೆ. ಮಮ್ಮಿ ತಿರ್ಗಾ ಮಾಡು, ಅಮ್ಮ ತಿರ್ಗಾ ಮಾಡು ಅಂದೇ ಅಂತಾರೆ ಮಕ್ಕಳು. ಸೊ ಈಗ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಮಗೆ ಉಂಡೆ ಕಟ್ಟೋ ಸ್ಟೇಜಿಗೆ ಬರೋವರೆಗೂ ಸ್ವಲ್ಪ ಕಲಿಸ್ಕೋಬೇಕು. ನೋಡಿ, ನಾನು ಕಲಿಸ್ಕೊಂಡು 3 ಭಾಗನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 3 ಭಾಗ ಮಾಡಿಕೊಂಡು ಅದಕ್ಕೆ ನಾನು ಫುಡ್ ಕಲರು ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರು ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅದನ್ನೇ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ಅಷ್ಟೇ ನೀವು. ಸೊ ನಾನು ಇಲ್ಲಿ 3 ಥರ ತೊಗೊಂಡಿದ್ದೀನಿ. ನೋಡಿ, ಇದು ವೈಟು ಮತ್ತು ಇದು ಆರೆಂಜು, ಇದು ಗ್ರೀನು, 3 ಥರ ತೊಗೊಂಡಿದ್ದೀನಿ. 3 ಥರ ತೊಗೊಂಡು ಸೊ ಈಗ ನಾನು 3 ಥರ ಮಾಡಿಕೊಂಡು, ಸೊ ಈಗ ನೋಡಿ ಫಸ್ಟು ವೈಟ್ನ ನೀಟಾಗಿ ರೌಂಡ್ ಮಾಡ್ಕೋಬೇಕು. ತಿರ್ಗಿ ಆರೆಂಜ್ ಕಲರ್ ತೊಗೊಂಡು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆ ವೈಟ್ನ ಸೆಂಟ್ರಲ್ಲಿ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು ಅದನ್ನು. ಸೊ ನೋಡಿ, ಈ ಥರ ರೌಂಡ್ ಮಾಡ್ಕೋಬೇಕು. ಮತ್ತು ತಿರ್ಗಾ ಗ್ರೀನ್ ಕಲರ್ ತೊಗೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿ ಪ್ರೆಸ್ ಮಾಡಿಕೊಂಡು, ಮತ್ತು ನಾವು ಆ ವೈಟ್ ಮತ್ತು ಆರೆಂಜ್ ಇಟ್ಕೊಂಡಿರ್ತೀವಲ್ಲ ಅದನ್ನು ತೊಗೊಂಡು ಈಗ ಪ್ರೆಸ್ ಮಾಡಿಕೊಂಡು ನೀಟಾಗಿ ರೌಂಡ್ ಮಾಡಿಕೊಂಡು ಅದನ್ನು ನೀಟಾಗಿ ನೋಡಿ ಈ ಥರ ಸರ್ಕಲ್ ಥರ ಬರಬೇಕು ನಮಗೆ. ನೋಡಿ, ನಮ್ಗೆ ಉಂಡೆ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಈಗ ನಮಗೆ ಉಂಡೆ ರೆಡಿ ಆಯ್ತಲ್ಲ, ಈಗ ಕೊಬ್ಬರಿ ಪುಡಿಯಲ್ಲಿ ನಾವು ಅದನ್ನು ಡಿಪ್ ಮಾಡ್ಕೊಳ್ಳೋಣ. ಡಿಪ್ ಮಾಡಿಕೊಂಡು ಕೊಬ್ಬರಿ ಪುಡಿ ಅದಕ್ಕೆ ಸ್ವಲ್ಪ ಅಂಟ್ಕೋವರೆಗೂ ಅದನ್ನು ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡಿಕೊಂಡು ನೋಡಿ, ನಮಗೆ ಈಗ ಮಿಲ್ಕ್ ಕೋಕೋನಟ್ ಲಡ್ಡು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಬೀಳ್ತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಇಷ್ಟ ಬೀಳ್ತಾರೆ, ತಿಂತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬೆಂಕಿ ಇಲ್ದಿರಂಗೆ ಸ್ವೀಟ್ ರೆಸಿಪಿ ಹೇಗೆ ಮಾಡಬೇಕು, ಅದು ಸಿಂಪಲ್ಲಾಗಿ ನಿಮ್ಮ ಮನೆಗೆ ಅರ್ಜೆಂಟಾಗಿ ಯಾರಾದರೂ ಗೆಸ್ಟ್ಗಳು ಬಂದಿರ್ತಾರೆ, ಸ್ವೀಟ್ ರೆಸಿಪಿ ಮಾಡಬೇಕು. ಇದನ್ನ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಹೇಳಿ. ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ ಫ್ರೆಂಡ್ಸ್. ಟಾಟಾ, ಬಾಯ್, ಥ್ಯಾಂಕ್ ಯು.